ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದರು. ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ರಾಜ್ಯಪಾಲರು ಖಾಸಗಿ ಕಾರ್ಯದ ನಿಮಿತ್ತ ಇಂದೋರಿಗೆ ಹೋಗಿದ್ದರು. ಅವರು ಇರಲಿಲ್ಲ. ರಾಜಭವನದ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರವನ್ನು ಹಸ್ತಾಂತರಿಸಿ ಬಂದಿದ್ದರು. ನಿನ್ನೆ ಸಂಜೆ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಬಂದರು. ಆ ನಂತರ ರಾಜೀನಾಮೆಯನ್ನು ಸ್ವೀಕರಿಸಿದ ಪ್ರಕ್ರಿಯೆಯನ್ನು ಮುಗಿಸಿದರು ಥಾವರ್ಚಂದ್ ಗೆಹ್ಲೋಟ್ ಅವರು. ಇದು ರಾಜೀನಾಮೆ ಪತ್ರ. ಎರಡೇ ಸೆಂಟೆನ್ಸ್, ಐ ಹಿಯರ್ ಬೈ ಟೆಂಡರ್ ಮೈ ರೆಸಿಗ್ನೇಷನ್ ಆಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಪ್ಲೀಸ್ ಅಕ್ಸೆಪ್ಟ್ ಇಟ್ ಅಂತ. ಎರಡೇ ಸಾಲಿನ ರಾಜೀನಾಮೆ ಪತ್ರವನ್ನು ರಾಜಭವನಕ್ಕೆ ನಿನ್ನೆ ಮುಖ್ಯಮಂತ್ರಿಗಳ ಕೊಟ್ಟು ಬಂದಿದ್ದರು. ನಿನ್ನೆ ಸಂಜೆ ರಾಜ್ಯಪಾಲರು ಬಂದ ನಂತರ ಅವರೊಂದು ರಾಜೀನಾಮೆ ಅಂಗೀಕಾರ ಮಾಡಿದ ಪತ್ರ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನು ಅಂಗೀಕರಿಸಿದ್ದೇನೆ ಅಂತ ಹೇಳಿ, ಸಿದ್ದರಾಮಯ್ಯ ಶೆಲ್ ಕಂಟಿನ್ಯೂ ಟು ಫಂಕ್ಷನ್ ಆಸ್ ಚೀಫ್ ಮಿನಿಸ್ಟರ್ ಟಿಲ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಈಸ್ ಮೇಡ್. ಈಗ ಅವರು ಕೇರ್ ಟೇಕರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ರಾಜೀನಾಮೆ ಪತ್ರ ಕೊಟ್ಟು ಬಂದ ನಂತರ ದೆಹಲಿಗೆ ಹೋಗಿದ್ದರು. ಜೊತೆಗೆ KJ ಜಾರ್ಜ್ ಇದ್ದರು, ಭೈರತಿ ಸುರೇಶ್ ಅವರಿದ್ದರು. ತಮ್ಮ ಮಗನ ಕರ್ಕೊಂಡು ಹೋಗಿದ್ದರು. ಸಿದ್ದರಾಮಯ್ಯನವರು ಮಗನ ಕರ್ಕೊಂಡು ಹೋಗಿದ್ದರು. ಏನಿಲ್ಲ, ಬೇರೆ ಏನು ಅಜೆಂಡಾ ಅಲ್ಲ. ಒಂದು, ಎಲ್ಲರಿಗೂ ಧನ್ಯವಾದ ಅರ್ಪಿಸೋದಕ್ಕೆ. ಅರ್ಪಿಸಲೇಬೇಕು ಧನ್ಯವಾದ. 20 ವರ್ಷದ ಹಿಂದೆ ಪಕ್ಷಕ್ಕೆ ಬಂದವರು 18 ವರ್ಷಗಳ ಕಾಲ ಪಕ್ಷದಲ್ಲಿ ಅಧಿಕಾರದಲ್ಲಿದ್ದರು ಸಿದ್ದರಾಮಯ್ಯನವರು. 2006ರಲ್ಲಿ ಕಾಂಗ್ರೆಸ್ಸಿಗೆ ಸೇರ್ಪಡೆಯಾದರು. 2008ರಲ್ಲಿ ವಿಪಕ್ಷ ನಾಯಕರಾದರು. ಆವಾಗಿನಿಂದ ಈಗಿನ ತನಕ ಶಾಸಕಾಂಗ ಪಕ್ಷದ ನಾಯಕನಾಗಿಯೇ ಇದ್ದಾರವರು. ಆವಾಗಿನಿಂದ ಈಗಿನ ತನಕ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ, ಅಧಿಕಾರಕ್ಕೆ ಬರದೆ ಹೋದರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರೇ. ಧನ್ಯವಾದಗಳನ್ನು ಅರ್ಪಿಸಬೇಕಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಧನ್ಯವಾದ ಅರ್ಪಿಸಿದ್ರು. ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದರು. KC ವೇಣುಗೋಪಾಲರನ್ನು ಭೇಟಿಯಾಗಿದ್ದರು. ಖರ್ಗೆ ಭೇಟಿಯಾದ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ಫೋಟೋಗಳು. ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದಾಗಿದ್ದು. KC ವೇಣುಗೋಪಾಲರನ್ನು ಭೇಟಿಯಾಗಿದ್ದರು. KC ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿಯವರು ಮನೆ ಹೊರಗಡೆ ತನಕ ಬಂದು, ಕಾರಿನ ತನಕ ಬಂದು ಸಿದ್ದರಾಮಯ್ಯನವ್ರನ್ನ ಕಾರ್ ಹತ್ತಿಸಿ ಹೋದರು. ಫೋಟೋಗ್ರಾಫರ್ ಕಾರ್ ತನಕ ಬಂದು ಹತ್ತಿಸಿ ಹೋದ ವೇಣುಗೋಪಾಲ್ ವಾಪಸ್ ಬಂದಿದ್ದಾರೆ. ಸಿದ್ದರಾಮಯ್ಯನವರು ವಾಪಸ್ ಬೆಂಗಳೂರಿಗೆ ಬಂದರು. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ದಿಲ್ಲಿಲಿದ್ದರು. ಅವರು ನಿನ್ನೆ ಸಂಜೆನೇ ಹೋಗಿದ್ದಾರೆ. DK ಶಿವಕುಮಾರ್ ಅವರಿಗೂ ಧನ್ಯವಾದ ಹೇಳಬೇಕಾಗಿತ್ತು. ಧನ್ಯವಾದ ಹೇಳುವುದರಷ್ಟೇ ಮುಖ್ಯವಾಗಿ ಕ್ಯಾಬಿನೆಟ್ ಹೆಂಗಿರಬೇಕು ಅನ್ನುವುದರ ಚರ್ಚೆ ಆಗಬೇಕಾಗಿತ್ತು. ತುಂಬ ಡೀಟೇಲ್ ಆಗಿ ಏನು ಚರ್ಚೆ ಆಗಿಲ್ಲ. ತುಂಬ ಡೀಟೇಲ್ ಆಗಿ ಚರ್ಚೆ ಆಗಿಲ್ಲ. ತಮ್ಮ ಒಪಿನಿಯನ್ ಏನು ಅನ್ನುವುದನ್ನು DK ಶಿವಕುಮಾರ್ ಅವರು ವರಿಷ್ಠರ ಮುಂದಿಟ್ಟು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರ ಫ್ಲೈಟು ನಿನ್ನೆ ದಿಲ್ಲಿಲಿ ಲ್ಯಾಂಡ್ ಆಗಲಿಲ್ಲ. ಜೈಪುರಕ್ಕೆ ಹೋಗಿ ಲ್ಯಾಂಡ್ ಆಯಿತು. ಜೈಪುರದಿಂದ ದಿಲ್ಲಿಗೆ ಮತ್ತೆ ಬಂದರು. ಅವರು ಮಧ್ಯರಾತ್ರಿ ಬಂದು ಮೌರ್ಯ ಹೋಟೆಲ್ನಲ್ಲಿ ಸ್ಟೇ ಮಾಡಿದರು. DK ಶಿವಕುಮಾರ್ ಅವರು ಮೌರ್ಯ ಹೋಟೆಲ್ಗೆ ಹೋದರು. ಮಧ್ಯಾಹ್ನ ಊಟದ ಟೈಮ್ಗೆ ಒಟ್ಟಿಗೆ ಊಟ ಮಾಡಿದ್ರು. ಯತೀಂದ್ರ ಇದ್ದರು, DK ಶಿವಕುಮಾರ್ ಅವರಿದ್ದರು, ಸಿದ್ದರಾಮಯ್ಯನವರಿದ್ದರು, KJ ಜಾರ್ಜ್ ಅವರು ಇದ್ದರು. ಊಟ ಮಾಡೋ ಸಂದರ್ಭದಲ್ಲಿ KH ಮುನಿಯಪ್ಪನವರಿದ್ದರು. ಇದು ಮೌರ್ಯ ಹೋಟೆಲ್ನಲ್ಲಿ. DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋದರು. ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರು. ಎರಡೆರಡು ಸಲ ಹೋಗಿದ್ರು ಆ್ಯಕ್ಚುಲಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ. ಎರಡನೇ ಸಲ ಹೋದಾಗ ಅಲ್ಲಿಗೆ ರಾಹುಲ್ ಗಾಂಧಿ ಅವರು ಬಂದಿದ್ದರು. ವೇಣುಗೋಪಾಲ್, KC ವೇಣುಗೋಪಾಲರನ್ನು ಭೇಟಿಯಾದರು. ಈ 4 ದಿನಗಳ ಹಿಂದೆ AICC ಆಫೀಸ್ನಲ್ಲಿ ಏನು ಮೀಟಿಂಗ್ ಆಯ್ತಲ್ಲ, ಅದರ ಬಗ್ಗೆ ಸುದ್ದಿಗಳು ಅಪ್ಡೇಟ್ ಆಗ್ತಾನೇ ಇದ್ದಾವೆ. ನಮಗಿಲ್ಲಿ ತನಕ ಇದ್ದ ಮಾಹಿತಿ ಏನು? ರಣದೀಪ್ ಸಿಂಗ್ ಸುರ್ಜೇವಾಲಾ ಔಟ್ರೈಟ್ ಆಗಿ DK ಶಿವಕುಮಾರ್ ಪರವಾಗಿದ್ದಾರೆ. KC ವೇಣುಗೋಪಾಲ್ ಔಟ್ರೈಟ್ ಆಗಿ ಸಿದ್ದರಾಮಯ್ಯನವರು ಪರವಾಗಿದ್ದಾರೆ ಅಂತ. ಬಟ್ KC ವೇಣುಗೋಪಾಲ್
ಅಂದುಕೊಂಡ ಮಟ್ಟಿಗೆ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ಮಾತಾಡಲಿಲ್ಲ ಮೊನ್ನೆನ ಮೀಟಿಂಗ್ನಲ್ಲಿ ಅಂತ ಸುದ್ದಿಗಳು ಹೀಗೆ ಅಪ್ಡೇಟ್ ಆಗ್ತಾ ಇದ್ದಾವೆ. ಇವತ್ತು ಯಾರ್ಯಾರನ್ನ ಭೇಟಿಯಾಗಿದ್ದರು ಅಂತ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲೇ. ಕ್ಯಾಬಿನೆಟ್ ವಿಷಯ ಚರ್ಚೆ ಆಗಿದೆ. ಅದು ಹೆಂಗೆ ಇರಬಹುದು, ಡಿ ಕೆ ಶಿವಕುಮಾರ್ ಅವರದ ಪ್ರಪೋಸಲ್ ಏನು, ಅದೆಲ್ಲ ವಿಷಯ ಹೇಳ್ತೀನಿ ಆಮೇಲೆ. ನಾಳೆ ಸಂಜೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಡೆಲ್ಲಿಯಿಂದ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಬರ್ತಾರೆ. ವಿಧಾನಸೌಧದಲ್ಲಿ ಶಾಸಕಾಂಗ ಪಕ್ಷದ ಸಭೆ. ಒಂದು ಸಾಲಿನ ನಿರ್ಣಯವನ್ನು ಪಾಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆರಿಸುವ ಪ್ರಪೋಸ್ ನಾನು ಮಾಡ್ತಾ ಇದ್ದೀನಿ ಅಂತ ಸಿದ್ದರಾಮಯ್ಯನವ್ರ ಹತ್ರ ಹೇಳಿಸೋದು. ಅದಕ್ಕೆ ಇದನ್ನು ಅನುಮೋದಿಸಲಾಗಿದೆ ಅಂತ ಇನ್ನೊಂದಿಬ್ಬರು ಹೇಳಿ 1 ಲೈನ್ ರೆಸೊಲ್ಯೂಷನ್ ಪಾಸ್ ಮಾಡೋ ಹಂಗೆ ಕಾಣಿಸ್ತಾ ಇದೆ. 2 ಪಾಸಿಬಿಲಿಟಿಗಳು ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ನಾನು. ಇನ್ನೊಂದು, ಶಾಸಕಾಂಗ ಪಕ್ಷದ ನಾಯಕನನ್ನು ನಾಯಕನ ಹೈಕಮಾಂಡಿಗೆ ಬಿಟ್ಟುಬಿಡ್ತೀವಿ ಅಂತಲೂ ಒಂದು ರೆಸೊಲ್ಯೂಷನ್ ಪಾಸ್ ಮಾಡೋ ಪಾಸಿಬಿಲಿಟಿ ಇದೆ. ಒಂದು ವೇಳೆ ಹಾಗಾದರೆ ಅದು ಡೆಲ್ಲಿಲಿ ಅನೌನ್ಸ್ ಆಗುತ್ತೆ. ಹಾಗಾಗುವ ಸಾಧ್ಯತೆ ಕಡಿಮೆ. ನಾಳೆ ಬೆಂಗಳೂರಿನಲ್ಲೇ ಮುಗಿಸ್ತಾರೆ ಇದನ್ನು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ರಾಜ್ಯಪಾಲರನ್ನು ಭೇಟಿಯಾಗಿ ನನಗೆ ಶಾಸಕರ ಬೆಂಬಲ ಇದೆ, ನಾನು ಸರ್ಕಾರ ರಚಿಸ್ತೀನಿ ಅಂತ ಹೇಳ್ತಾರೆ. ಅವರವರ ಮಾತಾಡಿಕೊಂಡು ಪ್ರಮಾಣ ವಚನಕ್ಕೆ ಒಂದು ಟೈಮು ಡೇಟು ಫಿಕ್ಸ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ದಿಲ್ಲಿಲಿ, ಕೇಳಿಸ್ಕೊಳ್ಳಿ. ನಾಳೆ 4 ಗಂಟೆಗೆ ನಮ್ಮ ವರಿಷ್ಠರು ಬರ್ತಾ ಇದ್ದಾರೆ. 2 ಜನರಲ್ ಸೆಕ್ರೆಟರಿಗಳು, ಇನ್ಚಾರ್ಜು ಮತ್ತು ಅಡ್ಮಿನಿಸ್ಟ್ರೇಷನ್ ವೇಣುಗೋಪಾಲ್ ಅವರು, ರಂದೀಪ್ ಸುರ್ಜೇವಾಲಾ ಅವರು ಮತ್ತು ಕೆಲವು ಸೆಕ್ರೆಟರೀಸ್ ಬರ್ತಾ ಇದ್ದಾರೆ. ಆಗ ನಾವು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡ್ತೀವಿ. ಸೊ ಅದಾದ ಮೇಲೆ ಏನು ತೀರ್ಮಾನ ಆಗ್ತದೆ ಅನ್ನೋದನ್ನು ಡೈಲಿಗೆ ಅವ್ರು ತಿಳಿಸ್ಬೇಕಾಗ್ತದೆ. ಆಮೇಲೆ ತೀರ್ಮಾನ ಮತ್ತೆ ಕಂಟಿನ್ಯೂ ಆಗ್ತದೆ. ಆಮೇಲೆ ಅವರು ಏನು ನಾಯಕರನ್ನ ಆಯ್ಕೆ ಮಾಡೋಂಥ ಕೆಲಸ ಪ್ರಕ್ರಿಯೆ ಆಗ ಮುಗಿತದೆ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕೊಡುಗೆ, ಬಾಂಧವ್ಯ ಇತ್ಯಾದಿಗಳನ್ನು ಸ್ಮರಿಸುತ್ತಾ ದೊಡ್ಡದೊಂದು ಟ್ವೀಟ್ ಮಾಡಿದ್ದಾರೆ. ಒಂದು ಸ್ವಲ್ಪ ಟೈಮ್ ತಗೊಳ್ಳೋದು, ಪೂರ್ತಿ ಓದೇ ಬಿಡ್ತೀನಿ ಇದನ್ನು. ದೇವರು ವರಾನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಿರುವ ಅವಕಾಶದಲ್ಲಿ ನಾವು ಏನು ಸಾಧನೆ ಮಾಡುತ್ತೇವೆ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ನಮ್ಮ ಸಿದ್ದರಾಮಯ್ಯನವರು. ಮೈಸೂರು ಜಿಲ್ಲೆ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದು ಹೋರಾಟದ ಮೂಲಕ ರಾಜಕೀಯಕ್ಕೆ ಬಂದು ಸಾಮಾಜಿಕ ನ್ಯಾಯದ ಹರಿಕಾರ ಹಾಗೂ ಬಡವರ ಬಂಧುವಾಗಿ ಕರ್ನಾಟಕದ ಸಿಎಂ ಆಗಿ ಸೇವೆ ಸಲ್ಲಿಸಿದ ನನ್ನ ಆತ್ಮೀಯ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ, ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಜನಮಾನಸದಲ್ಲಿ ನೆಲೆಸಿರುವ ಅವರು ಭಾರತೀಯ ರಾಜಕಾರಣದ ಧೀಮಂತ ನಾಯಕ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ರಾಜ್ಯಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಸುಮಾರು 50 ವರ್ಷಗಳ ಅವರ ಅಗಾಧ ರಾಜಕೀಯ ಅನುಭವ, ಸಾಮಾಜಿಕ ಕಳಕಳಿ ಮತ್ತು ಜನಪರ ಯೋಜನೆಗಳು ಸದಾ ಸ್ಮರಣೀಯ. 2020ರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಆಯ್ಕೆಯಾದ ದಿನದಿಂದಲೂ ಇಂದಿನವರೆಗೆ ಸಿದ್ದರಾಮಯ್ಯನವರು ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ಜೊತೆಯಾಗಿ ನಿಂತಿದ್ದಾರೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ನಾನು ಸಚಿವನಾಗಿ, ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡದ್ದು ನನ್ನ ಭಾಗ್ಯ. ಮುಂದಿನ ದಿನಗಳಲ್ಲೂ ರಾಜ್ಯದ ಹಿತದೃಷ್ಟಿಯಿಂದ ಹಾಗೂ ನಮ್ಮ ಪಕ್ಷದ ಬಲವರ್ಧನೆಗೆ ಅವರ ಮಾರ್ಗದರ್ಶನ ಹಾಗೂ ಹಿರಿಯ ಅನುಭವ ನಮಗೆ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ಕರ್ನಾಟಕದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಅಂತ ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ ಇದು. ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬರ್ತಾ ಇದ್ದಾರೆ ಈಗ ಬೆಂಗಳೂರಿಗೆ. ನಾಳೆ ಇಂಪಾರ್ಟೆಂಟ್ ಕೆಲಸ ಇರೋದು ಶಾಸಕಾಂಗ ಪಕ್ಷದ ಸಭೆ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗೋದು. ಅದಾದ ನಂತರ ಶುರುವಾಗುತ್ತೆ ನೋಡಿ ಕ್ಯಾಬಿನೆಟ್ಟು. ಒಟ್ಟು 33 ಜನರಿಗೆ ಅವಕಾಶ ಇದೆ ಕರ್ನಾಟಕದಲ್ಲಿ. 33 ಪ್ಲಸ್ ಮುಖ್ಯಮಂತ್ರಿ ಒಬ್ಬರು. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದವರು ಎಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮುಂದುವರಿಬಹುದು? ಡಿ ಕೆ ಶಿವಕುಮಾರ್ ಅವರ ನಿರೀಕ್ಷೆ ಅತ್ಯಂತ ಕಡಿಮೆ ಇರಬೇಕು ಅಂತ. ಕಂಪ್ಲೀಟ್ಲಿ ಫ್ರೆಶ್ ಕ್ಯಾಬಿನೆಟ್ ತಂದು ಒಂದು ಹೊಸತನವನ್ನು ಕೊಡೋಣ ಅಂತ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಇದೆ.
ಕಂಪ್ಲೀಟ್ಲಿ ಫ್ರೆಶ್ ಅಂದರೆ ಒಬ್ಬರನ್ನು ತಗೊಳ್ದಂಗೆ ಕ್ಯಾಬಿನೆಟ್ ಮಾಡಿಬಿಡೋಕ್ಕಾಗತ್ತಾ? ಹಂಗಾಗೋದಿಲ್ಲ. ಅನುಭವ ಮತ್ತು ಹೊಸತನದ ಫೈನ್ ಬ್ಲೆಂಡ್ ಇರಬೇಕಾಗತ್ತೆ ಕ್ಯಾಬಿನೆಟ್ನಲ್ಲಿ. ಇಲ್ಲದೆ ಹೋದರೆ ನಾಳೆ ಸದನದಲ್ಲಿ ನಿಂತ್ಕೊಂಡು ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡಬೇಕು, ವಿಪಕ್ಷಗಳನ್ನು ಸಮರ್ಥವಾಗಿ ಎದುರಿಸಬೇಕು. ಅದಕ್ಕೆ ಅನುಭವಿಗಳು ಬೇಕಾಗ್ತಾರೆ. ಒಂದು ಕಡೆ ಅನುಭವ ಮತ್ತು ಹೊಸತನದ ಬ್ಲೆಂಡು, ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯ. ಅಹಿಂದ ನಾಯಕರಾಗಿದ್ದ ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು. ಸಿದ್ದರಾಮಯ್ಯನವರು ಇರೋ ತನಕ ಮುಖ್ಯಮಂತ್ರಿಯಾಗಿದ್ದಾಗ ಕುರುಬ ಸಚಿವರು ಇದ್ದರೂ ಓಕೆ, ಇಲ್ಲದೆ ಇದ್ದರೂ ಓಕೆ, ಸಿದ್ದರಾಮಯ್ಯನವರು ಇದ್ದಾರಲ್ಲ ಅಂತ. ಈಗ ಸಿದ್ದರಾಮಯ್ಯನವರು ಇಲ್ಲದೆ ಇರುವಾಗ ಕುರುಬರಿಗೆ ಯಾರಿಗೆ ಸ್ಥಾನ ಕೊಡ್ತೀರಿ? ಎಷ್ಟು ಜನರಿಗೆ ಕೊಡ್ತೀರಿ? ಅಹಿಂದಕ್ಕೆ ಎಷ್ಟು ಕೊಡ್ತೀರಿ? 10 ಜನರಿಗೆ ಸಮ ಅನ್ನುವಂಥ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾಗ ಒಂದು 2-3 ಸ್ಥಾನ ಅಹಿಂದಕ್ಕೆ ಕಡಿಮೆ ಕೊಟ್ಟರು ನಡೀತಿತ್ತು. ಬಟ್ ಈಗ ಹಂಗಾಗೋದಿಲ್ಲ. ನಂಬರ್ 1 ಅಹಿಂದ ಸ್ಥಾನ ಎಷ್ಟು? ಡಿ ಕೆ ಶಿವಕುಮಾರ್ ಅವರು ಒಬ್ಬ ಒಕ್ಕಲಿಗರೇ ಮುಖ್ಯಮಂತ್ರಿ ಆಗಿರುವಾಗ ಒಕ್ಕಲಿಗರು ಒಂದು 4 ಸ್ಥಾನ ಕಡಿಮೆ ಮಾಡಿದ್ರಾಗತ್ತ, ಒಂದು 2 ಸ್ಥಾನ ಕಡಿಮೆ ಮಾಡಿದ್ರಾಗತ್ತ. ಸುಮ್ಮನೆ ಏನು ಆರ್ಗ್ಯುಮೆಂಟಿಗೆ ಹೇಳ್ತಾ ಇರೋದು. ಹಂಗೆ ಮಾಡಿದ್ರಾಗತ್ತಾ? ಕಾಂಗ್ರೆಸ್ಸಿಗೆ, ಅದರಲ್ಲೂ ಡಿ ಕೆ ಶಿವಕುಮಾರರಿಗೆ ಇರುವ ಟಾಸ್ಕು ಹಳೆ ಮೈಸೂರಿನಲ್ಲಿ JDS ವೋಟ್ ಬ್ಯಾಂಕನ್ನು ಪೂರ್ತಿಯಾಗಿ ಕೇಳಬೇಕು ಅನ್ನೋದು. JDSನ ವೋಟ್ ಬ್ಯಾಂಕ್ ಕೇಳಬೇಕು. 1999ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ ಒಕ್ಕಲಿಗರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದರು. 1999. ಅದಾದ ಮೇಲೆ 2023ರಲ್ಲಿ ಡಿ ಕೆ ಶಿವಕುಮಾರ್ ಅವರು SM ಕೃಷ್ಣ ನಂತರ ಮತ್ತೊಬ್ಬ ಒಕ್ಕಲಿಗನಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಬಂದಿದೆ, ನನ್ನ ಕೈ ಹಿಡೀರಿ ಅಂದರು. ಪೆನ್ನು ಪೇಪರ್ ಕೊಡಿ ನನ್ನ ಕೈಗೆ ಅಂದರು. 5-6% ವೋಟ್ ಶಿಫ್ಟ್ ಆದವು. JDSನಿಂದ ಒಕ್ಕಲಿಗರ ವೋಟ್ಗಳು 5-6% ಕಾಂಗ್ರೆಸ್ಸಿಗೆ ಶಿಫ್ಟ್ ಆದವು. ಅದಕ್ಕೆ ಮಂಡ್ಯದಲ್ಲಿ ಹಂಗಾಗಿತ್ತು ರಿಸಲ್ಟು. ಈಗ ಅಂದರೆ ಮುಖ್ಯಮಂತ್ರಿ ಆಗುವ ಅವಕಾಶ ಬಂದಿದೆ, ವೋಟ್ ಕೊಡಿ ಅಂದಿದ್ದಕ್ಕೆ 5-6% ಬಂದವು. ಮುಖ್ಯಮಂತ್ರಿ ಆಗೇ ಬಿಟ್ಟರೆ ತರಬೇಕಲ್ವ ವೋಟು. ಅದಕ್ಕೆ ಬೇಕಾದ ಸ್ಟ್ರಾಟರ್ಜಿ ಮಾಡಬೇಕು. ಹಳೆ ಮೈಸೂರು ಭಾಗದಲ್ಲಿ ಈಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶ್ ಅವರು ನಿಂತ್ಕೊಂಡು ಅದನ್ನು ಮ್ಯಾನೇಜ್ ಮಾಡಿಬಿಡ್ತಾರೆ. ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರ ಕಡಿಮೆ ಇದೆ ಒಂದು ಸ್ವಲ್ಪ ಸಂಖ್ಯೆ. ಅಲ್ಲಿಗೆ ಬೇಕಲ್ವ ನಾಯಕರುಗಳು. ಅದರದ್ದು ಲೆಕ್ಕಾಚಾರ ಆಗಬೇಕು. ಸಿದ್ದರಾಮಯ್ಯನವರು ಕೆಳಗಿಳಿದಿದ್ದನ್ನು ಕೌಂಟರ್ ಬ್ಯಾಲೆನ್ಸ್ ಮಾಡೋದಕ್ಕೆ ಅಹಿಂದದವರು ಯಾರು ಬರ್ತಾರೆ? ಒಕ್ಕಲಿಗ ನಾಯಕರು ಯಾರು? ಡಿ ಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ಲಿಂಗಾಯತ ಕಾಂಬಿನೇಷನ್ ವರ್ಕೌಟ್ ಮಾಡಬೇಕು ಅಂತಿದೆ. ಅದು ಪರಸ್ಪರ ಕ್ಲಾಶಿಂಗ್ ಕಮ್ಯುನಿಟಿಗಳಲ್ಲ. ಲಿಂಗಾಯತ ಸಂಖ್ಯೆ ಆ ಕಡೆ ಜಾಸ್ತಿ, ಒಕ್ಕಲಿಗ ಸಂಖ್ಯೆ ಈ ಕಡೆ ಜಾಸ್ತಿ. ಅದಕ್ಕೆ ಲಿಂಗಾಯತರು ಪ್ರಭಾವಿಗಳಾದಂಥವ್ರು ಇರಬೇಕು. ಮುಸ್ಲಿಂ ವೋಟ್ ಬ್ಯಾಂಕು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಬೆಂಬಲಕ್ಕೆ ನಿಂತ್ಕೊಂಡಿದೆ. ಸಿದ್ದರಾಮಯ್ಯನವರ ಕಾರಣಕ್ಕಾಗಿ 90% ಕುರುಬರು ವಿಧಾನಸಭಾ ಎಲೆಕ್ಷನ್ ಬಂದರೆ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೆ. ಬಟ್ ಲೋಕಸಭಾ ಬಂದರೆ ಒಂದು 35-40% BJP ಕಡೆ ಹೋಗ್ತವೆ, ನರೇಂದ್ರ ಮೋದಿಯ ಕಾರಣಕ್ಕೆ. ಅವರು OBCನೇ ಅಲ್ವಾ ನರೇಂದ್ರ ಮೋದಿನೂ, ಅವರು ಹಿಂದುಳಿದ ವರ್ಗದವರಪ್ಪ. ಹಾಗೆ ಮುಸ್ಲಿಂ ಮತಗಳು ಹಂಗಲ್ಲ, 90% ಕಾಂಗ್ರೆಸ್ಸಿಗೆ ಅವು. ಆ ಮುಸ್ಲಿಂ ಮತಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಡಿಸ್ಟರ್ಬ್ ಆಗಿದ್ದಾವೆ. ಏನೇನಾಗಿದೆ ರಿಸಲ್ಟ್ ನೋಡಿದ್ದೀರಿ ನೀವು. ಸಿದ್ದರಾಮಯ್ಯನವರ ಆಪ್ತರಾಗಿದ್ದ ಇಬ್ಬರು ಸ್ಥಾನ ಕಳ್ಕೊಂಡಿದ್ದಾರೆ. ಅಬ್ದುಲ್ ಜಬ್ಬಾರ್ ಪಕ್ಷದಿಂದಲೇ ಉಚ್ಚಾಟನೆಗೊಂಡಿದ್ದಾರೆ ವಿಧಾನ ಪರಿಷತ್ ಸದಸ್ಯರು. ನಸೀರ್ ಅಹಮ್ಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನ ಕಳ್ಕೊಂಡಿದ್ದಾರೆ. ಅಫ್ಕೋರ್ಸ್ ಈಗ ಹೆಂಗೂ ಕಳ್ಕೋಬೇಕಾಗಿತ್ತು, ಮತ್ತು ಬೇರೆಯವರು ಬರ್ತಿದ್ರು, ಆ ಮಾತು ಬೇರೆ. ಜಮೀರ್ ಅಹಮ್ಮದರ ಕುತ್ತಿಗೆಗೆ ಬಂದುಬಿಡ್ತೇನೋ ಆ ಇಶ್ಯೂ ಅನ್ನೋ ಹಂಗಾಗಿತ್ತು. ಅದಾದ ನಂತರ ಮುಸ್ಲಿಂ ಓಲೈಕೆನ ಮಾಡಿದರು, ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡಿದ್ರು. 600 ಕೋಟಿ ಫಂಡ್ ಬಿಡುಗಡೆ ಮಾಡಿದೆ, ಅವ್ರ ಮೇಲೇನೋ ಆಳಂದದಲ್ಲಿ ಒಂದು 8 ಕೇಸ್ ಇದ್ವು, ವಾಪಸ್ ತಗೊಂಡೆ. BJP ಸರ್ಕಾರ ಇದ್ದಾಗ ಹಿಜಾಬನ್ನು ಬ್ಯಾನ್ ಮಾಡಿತ್ತು, ಆ ಬ್ಯಾನನ್ನು ಇವರು ವಾಪಸ್ ತಗೊಂಡ್ರು. ಇಂಥದ್ದೆಲ್ಲ ಆಗಿದೆ. ಆ ಬ್ಯಾಲೆನ್ಸನ್ನು ಮಾಡಬೇಕಲ್ಲ ಡಿ ಕೆ ಶಿವಕುಮಾರ್ ಅವರು. ಮುಸ್ಲಿಂ ಸಮುದಾಯ ಒಂದು
ಒಂಥರ ಏನು ಮಾಡ್ತಾರೋ ನೋಡೋಣ ಅನ್ನೋ ಹಂಗೆ ಕೂತ್ಕೊಂಡಿರುತ್ತೆ. ಈಗ ಸಿದ್ದರಾಮಯ್ಯನವ್ರು ಹಂಗಲ್ಲ, ಅವರು ಔಟ್ ರೈಟಾಗಿ ತಮ್ಮದೇನಿದೆ ಮನಸ್ಸಿನಲ್ಲಿ ಹೇಳ್ತಿದ್ರು. ಡಿ ಕೆ ಶಿವಕುಮಾರ್ ಅವರು ನಾನು ಹೆಮ್ಮೆ ಹಿಂದೂ ಅಂತಾರೆ. ಮಹಾಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಬರ್ತಾರೆ. ಈ ಕಡೆ ಕೊಯಮತ್ತೂರಿನಲ್ಲಿ ಸದ್ಗುರು ಆಶ್ರಮದ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಹೋಗ್ತಾರೆ. ಅಲ್ಲಿ ಅಮಿತ್ ಶಾ ಜೊತೆಗಿರ್ತಾರೆ. ಸಾಫ್ಟ್ ಹಿಂದುತ್ವ ಇವ್ರದ್ದು. ಇವರು ಪೂಜೆ ಪುನಸ್ಕಾರ ಆಚರಣೆ ನಡ್ಕೊಳ್ಳೋದು ಆ ವಿಷಯದಲ್ಲಿ ಅನ್ಅಪಾಲಜೆಟಿಕ್ ಇದ್ದಾರೆ ಡಿ ಕೆ ಶಿವಕುಮಾರ್. ಹಂಗಿರುವಾಗ ಮುಸ್ಲಿಂ ಸಮುದಾಯ ಏನು ಯೋಚನೆ ಮಾಡುತ್ತೆ, ಮುಸ್ಲಿಂ ಸಮುದಾಯ ಏನು ಯೋಚನೆ ಮಾಡುತ್ತೆ, ಅದರದೊಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಆಗಬೇಕು. ಇದು ಹೇಳ್ತೀನಲ್ಲ, ಕ್ಯಾಬಿನೆಟ್ ರೀಶಫಲ್ ಮಾಡೋದು ಅಂದರೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹುರುಪೆಲ್ಲ ಇಳಿದೋಗ್ಬಿಡುತ್ತೇನೋ. ಕ್ಯಾಬಿನೆಟ್ ಇಟ್ಕೊಂಡು ಕೂತ್ಕೊಂಡು ಜೇನುಗೂಡಿಗೆ ಕೈ ಹಾಕದಂಗೆ. ಇದರಲ್ಲಿ ಒಬ್ಬನಿಗೆ ಖುಷಿಯಾದ್ರೆ 10 ಜನರಿಗೆ ಬೇಜಾರಾಗುತ್ತೆ. ಕ್ಯಾಬಿನೆಟ್ ರೀಶಫಲ್ ಅಂದರೆ ಕ್ಯಾಬಿನೆಟ್ ಮಾಡೋದು ಅಂದರೆ ಹೆಂಗೆ, ಒಬ್ಬನಿಗೆ ಖುಷಿಯಾದ್ರೆ 10 ಜನರಿಗೆ ಬೇಜಾರಾಯಿತು ಅಂತ ಅರ್ಥ. ಅದು ಆ ಲೆಕ್ಕಾಚಾರ ಇಟ್ಕೊಂಡು ಕ್ಯಾಬಿನೆಟ್ ರಚಿಸುವ ಚಾಲೆಂಜ್ ಇದೆ ಡಿ ಕೆ ಶಿವಕುಮಾರ್ ಅವರ ಎದುರಿಗೆ. ಅದರ ಜೊತೆಗೆ KPCC ಅಧ್ಯಕ್ಷರೂ ಬರಬೇಕು. KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಆಲ್ಮೋಸ್ಟ್ ಫೈನಲ್ಲು ಅಂತ ನಾವೇ ಮಾತಾಡ್ತಾ ಇದ್ವಿ. ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ. ಒಕ್ಕಲಿಗರಾಗಿರುವ ಮುಖ್ಯಮಂತ್ರಿ, ST ಸಮುದಾಯದ ಸತೀಶ್ ಜಾರಕಿಹೊಳಿ, ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ ಅಂತ. ಡಿ ಕೆ ಶಿವಕುಮಾರ್ಗೆ ಅದು ಅಷ್ಟರ ಮಟ್ಟಿಗೆ ಇಷ್ಟ ಆಗೋದಿಲ್ಲ ನೋಡಿ. ಅಂದರೆ ST ಸಮುದಾಯದವರು ಆಗೋದು ಅಂತಲ್ಲ, ಸತೀಶ್ ಜಾರಕಿಹೊಳಿ ಆಗೋದು. ಇಬ್ಬರು ಪರಸ್ಪರ ವೈರುಧ್ಯದ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಅಂಥದ್ರಲ್ಲಿ ಒಂದು ಪವರ್ ಸೆಂಟರ್ ಆಗಿರುವ ಅಥವಾ ಇನ್ನೂ ಸ್ಟ್ರಾಂಗ್ ಪವರ್ ಸೆಂಟರ್ ಆಗಬಲ್ಲಂಥ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಸ್ಥಾನ ಕೊಟ್ಟುಬಿಡಿ, ನಾವಿಬ್ಬರೂ ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳುವ ಸಾಧ್ಯತೆ ಇದೆಯಾ? ಹಂಗಾಗೋದಿಲ್ಲ ಅದು. ಇವತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆ ಕಾರ್ನಲ್ಲಿದ್ದವರು, ಓಡಾಡ್ತಾ ಇದ್ದವರು ಡಾಕ್ಟರ್ G. ಪರಮೇಶ್ವರ್. ಆ್ಯಕ್ಚುಲಿ ಪರಮೇಶ್ವರ್ ಮತ್ತು MB ಪಾಟೀಲ್ ಇಬ್ಬರನ್ನೂ ದೆಹಲಿ ನಾಯಕರು ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ ದಿಲ್ಲಿಗೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಇಂಟರ್ನಲ್ ಮಾಹಿತಿ, ಡಾಕ್ಟರ್ ಪರಮೇಶ್ವರರನ್ನು KPCC ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಪೋಸ್ ಮಾಡ್ತಾ ಇದ್ದಾರಂತೆ. ಡಿ ಕೆ ಶಿವಕುಮಾರ್ ಅವರ ಚಾಯ್ಸ್ ಡಾಕ್ಟರ್ ಪರಮೇಶ್ವರ್ ಅಧ್ಯಕ್ಷರಾಗಲಿ ಅಂತ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ನನಗೆ KPCC ಅಧ್ಯಕ್ಷ ಸ್ಥಾನವೂ ಬೇಕು, ಮಂತ್ರಿಗಿರಿಯೂ ಬೇಕು ಅಂದಿದ್ದಾರೆ. KC ವೇಣುಗೋಪಾಲ್ ಹೇಳಿದ್ರಂತ, ಇಲ್ಲ 1 ಮ್ಯಾನ್ 1 ಪೋಸ್ಟ್, ಒಂದೇ ಪೋಸ್ಟ್ ಕೊಡೋದು ಅಂತ. ಮತ್ತು ಡಿ ಕೆ ಶಿವಕುಮಾರ್ ಇಡೀ ದಿವಸ ಆಗಿದ್ದರು ಅಂತ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯೂ ಆಗಿದ್ದರು, ಅವರ ಹತ್ರ ಬೆಂಗಳೂರು ನಗರಾಭಿವೃದ್ಧಿ ಇತ್ತು, ಭಾರೀ ನೀರಾವರಿ ಇತ್ತು, ಜೊತೆಗೆ KPCC ಅಧ್ಯಕ್ಷರಾಗಿದ್ದರು. ನಾನು ಯಾಕೆ ಎರಡರಲ್ಲಿ ಒಂದು ಚಾಯ್ಸ್ ಮಾಡ್ಕೊಳ್ಳಿ ಅಂತ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆ. ಅದಕ್ಕೆ KC ವೇಣುಗೋಪಾಲ್ ಹೇಳಿದ್ರಂತೆ, ಹಿ ವಾಸ್ ಎನ್ ಎಕ್ಸೆಪ್ಷನ್ ಬಿಡಿ, ಇನ್ನು ಮುಂದೆ ಅದು ಹಂಗೆ ಆಗೋದಿಲ್ಲ ಅಂದಿದ್ದಾರೆ. ಆ್ಯಕ್ಚುಲಿ ಇಬ್ಬರು, ಒಂದು ಡಿ ಕೆ ಶಿವಕುಮಾರು, ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು ಹೌದು, ರಾಜ್ಯಸಭೆ ವಿಪಕ್ಷ ನಾಯಕರು ಹೌದು. 2 ಸ್ಥಾನ ಇದೆ. ಇಲ್ಲ, ಇನ್ನು ಮುಂದೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ, 1 ಮ್ಯಾನ್ 1 ಪೋಸ್ಟ್ ಅಂತ KC ವೇಣುಗೋಪಾಲ್ ಅವರು ಹೇಳಿದಾರಂತೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಆರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. KPCC ಅಧ್ಯಕ್ಷ ಸ್ಥಾನವೋ ಮಂತ್ರಿಗಿರಿನೋ ಅಂತ. ಇಷ್ಟೂ ಫ್ಯಾಕ್ಟರ್ಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಅದರ ಜೊತೆಗೆ ಯಾವ್ಯಾವ ಭಾಗದಿಂದ ಯಾರ್ಯಾರು ಅಂತ ಎಲ್ಲ ಜಿಲ್ಲೆಗಳಿಗೆ ಸರಿಯಾದ ಪ್ರಾತಿನಿಧ್ಯ ಸಿಗಬೇಕಲ್ಲ. ನೀವು ಸಾಮಾಜಿಕ ನ್ಯಾಯ ಒಂದನ್ನೇ ಗಮನದಲ್ಲಿಟ್ಕೊಂಡು ಒಂದೇ ಜಿಲ್ಲೆಯಲ್ಲಿ 3-4 ಜನ ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀವಿ ಅಂದರೆ ಪಕ್ಕದ 2-3 ಜಿಲ್ಲೆಗಳಿಗೆ ಪ್ರಾತಿನಿಧ್ಯವೇ ಸಿಗದೆ ಹೋದರೆ ಹಂಗಿರುತ್ತೆ ಕ್ಯಾಬಿನೆಟ್ ಮಾಡೋದು ಅಂದರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.